ನಮಸ್ಕಾರ. ನನಗೆ ಆ್ಯಕ್ಚುಲಿ ಸುಮಾರು ಟೈಮಿಂದ ಉಂಟಲ್ಲ ಇದು ಹೌ ಇಸ್ ಇಟ್ ಡನ್ ಪಾರ್ಟ್ಸ್, ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ ಇದೆಲ್ಲ ಕವರ್ ಮಾಡಬೇಕು ಹೇಳಿತ್ತು. ಮೊನ್ನೆ ಇನ್ಫ್ಯಾಕ್ಟ್ ಲೈವ್ ಬಂದಾಗ ನಾನು ಕೇಳಿದ್ದೆ, ಯಾರ್ದಾದ್ರೂ ಆಯಿಲ್ ಮಿಲ್ಸ್ ಎಂತಾದರೂ ಉಂಟಾದರೆ ನನಗೆ ಇನ್ಫಾರ್ಮ್ ಮಾಡಿ ಹೇಳಿಕೊಂಡು. ಒಬ್ಬರು ಗಣೇಶ್ ಶೆಣೈ ಹೇಳಿ ಕಾಮೆಂಟ್ ಮಾಡಿದರು. ಅವರು ಹೇಳಿದರು, ನಂದು ಮಣಿಪಾಲಲ್ಲಿ ಫ್ಯಾಕ್ಟ್ರಿ ಉಂಟು, ಇಂಟ್ರೆಸ್ಟೆಡ್ ಇದ್ದರೆ ನೀನು ಬಂದು ವಿಸಿಟ್ ಮಾಡ್ಬೋದು, ನಾನು ನಿಂಗೆ ಪ್ರೊಸೆಸ್ ತೋರಿಸ್ತೇನೆ ಹೇಳಿ ಹೇಳಿದರು. ಸೊ ಕೈಂಡ್ ಆಫ್ ಎಕ್ಸೈಟೆಡ್. ಅವ್ರ ಹತ್ರ ಡಿ ಎಮ್ ಮಾಡ್ಕೊಂಡು ಮಾತಾಡಿದೆ ಅಲ್ಲ. ಸೊ ಅವ್ರು ಹೇಳಿದರು ಬಾ ಹೇಳ್ಕೊಂಡು, ಇವತ್ತು ಕರೆದಿದ್ದಾರೆ. ಸೊ ಹೋಗುವ, ಅವರೆಲ್ಲವೂ ಮಾಡಿದರೆ ಚಂದದಲ್ಲಿ ಡಾಕ್ಯುಮೆಂಟ್ಸ ಮಾಡುವ. ಆ ಫ್ಯಾಕ್ಟ್ರೀಸ್ ಆ ಪ್ರೊಸೆಸಸ್ ಎಲ್ಲ ನೋಡಿದ್ರೆ ಹೇಗಾದರೂ ಇಂಟ್ರೆಸ್ಟಿಂಗ್ ಇರ್ತದಲ್ಲ, ನೋಡುವ, ಚಲೋ ಗಮ್ಮತ್ತು ಮಾಡುವ. ಸೊ ಗೈಸ್, ಅವ್ರು ಕೊಟ್ಟ ಅಡ್ರೆಸ್ಸಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ಉಂಟು ನೋಡಿ, ಗಣೇಶ್ ಆಯಿಲ್, ವುಡ್ ಪ್ರೆಸ್ಡ್ ಆಯಿಲ್, ಆಯಿತಾ. ಸೊ ಅನಂತನಗರ ಮಣಿಪಾಲಲ್ಲಿ ಇದ್ದೇವೆ ನಾವು. ಸೊ ಒಂದು ಸರ್ತಿ ಹೋಗುವ, ಅವರನ್ನು ಸಹ ಮೀಟ್ ಆಗುವ, ಮತ್ತು ಅವ್ರು ಎಂತೆಲ್ಲ ತೋರಿಸ್ತಾರೆ ಒಂದು ಸರ್ತಿ ಅರ್ಥ ಮಾಡಿಕೊಳ್ಳುವ. ನಾನು ಆ್ಯಕ್ಚುಲಿ ಎಕ್ಸೈಟೆಡ್ ಇದ್ದೇನೆ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ಮೈ ಫಸ್ಟ್ ಫ್ಯಾಕ್ಟ್ರಿ ವಿಸಿಟ್ಸ್, ಆಯಿತಾ. ನೋಡುವ ಹೇಗುಂಟು ಎಂಥ ವಿಷಯ ಹೇಳ್ಕೊಂಡು. ಸೊ ಗೈಸ್, ನಮಗೆ ಮೆಸೇಜ್ ಮಾಡಿ ಇನ್ವೈಟ್ ಮಾಡಿದ ಗಣೇಶ್ ಶೆಣೈ ಅವರು ಸಿಕ್ಕಿದ್ದಾರೆ. ಸೊ ಇವತ್ತಿದ್ದು ವಿಷಯ ಅಂತ ಹೇಳಿದ್ರೆ ಅದು ಪ್ರೊಸೆಸ್ ಓರಿಯೆಂಟೆಡ್ ಆದ್ದರಿಂದ ನನ್ನ ಹತ್ರ ಕೇಳಲಿಕ್ಕೆ ಹೋಗಬೇಡಿ, ನನಗೆ ಹೆಚ್ಚೆಂತ ಐಡಿಯಾ ಇಲ್ಲ. ಅವರಿದ್ದಾರೆ, ಕಂಪ್ಲೀಟ್ ಟೂರ್ ಕೊಡ್ತಾರೆ, ಕಂಪ್ಲೀಟ್ ಗೈಡ್ ಮಾಡ್ತಾರೆ. ಡಿಫ್ರೆನ್ಸ್ ಎಂಥದ್ದು ಹೇಳಿ ಅರ್ಥ ಮಾಡಿಕೊಳ್ಳುವ, ಇದರದ್ದು ಅಡ್ವಾಂಟೇಜಸ್ ಎಂತ ಹೇಳಿ ಅರ್ಥ ಮಾಡಿಕೊಳ್ಳುವ, ಪ್ಲಸ್ ಅವೈಲೇಬಿಲಿಟಿ ಹೇಗುಂಟು, ಪ್ರೊಸೆಸ್ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಫುಲ್ ನಾಲೆಜ್ ತೊಗೊಳ್ಳುವ. ಸರ್, ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನೀವು ಬಂದದಕ್ಕೂ ಥ್ಯಾಂಕ್ಸ್. ಅಯ್ಯೋ, ನಾವು ಕಾಯ್ತಾ ಇದ್ದೇವೆ ಯಾವಾಗ ಸಿಗ್ತದೆ ಹೇಳಿಕೊಂಡು. ಸರ್, ಈಗ ಎಂಥ ವಿಷಯ ಹೇಳಿದರೆ, ನಾನೀಗ ಹೇಳಿದ ಹಾಗೆ ನಮಗೆ ಎಂಥದ್ದು ನಾಲೆಜ್ ಇಲ್ಲ. ಸೊ ನಾವು ಖಾಲಿ ಸ್ಲೇಟ್ ಹಿಡ್ಕೊಂಡು ಬಂದಿದ್ದೇವೆ, ನಿಮ್ಮ ಧೈರ್ಯದಲ್ಲಿ ಬಂದಿದ್ದೇವೆ. ನೀವು ಇವರು ವ್ಲಾಗ್ ಮಾಡಲಿಕ್ಕೆ ಸಹ ಒಂದೆಲ್ಲವೂ ಮಾಡಿದರು, ಆದ್ದರಿಂದ ಇನ್ನು ಅವರ ಹಿಂದೆ ಬೀಳುವ, ಆಯಿತಾ. ಈಗ ನಾನು ಕ್ಯಾಮರಾದ ಹಿಂದೆ, ಇವರು ಕ್ಯಾಮರಾದ ಮುಂದೆ ಹೋಗುವ ನಾವು. ಆ್ಯಕ್ಚುಲಿ ನಾವು ಇಲ್ಲಿ ಈಗ ಓಪನಿಂಗ್ ಮಾಡಿದ್ದೇವೆ ಲಾಸ್ಟ್. ಆ್ಯಕ್ಚುಲಿ ಇದನ್ನು ನೋಡಿಕೊಳ್ಳೋದು, ಪ್ರೊಸೆಸ್ ಎಲ್ಲ ಮಾಡೋದು ನನ್ನ ಮಿಸ್ಸಸ್ ಮತ್ತು ಅವರ ಫ್ರೆಂಡ್ ಅದಿತಿ ಅಂತ, ಅವರ ಫ್ರೆಂಡ್ ದೀಕ್ಷಾ, ಇವರಿಬ್ಬರು ಇದನ್ನೀಗ ನಡೆಸ್ತಾ ಇದ್ದಾರೆ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ನಮ್ಮದು ಕೋಲ್ಡ್ ಪ್ರೆಸ್ ಇದು ಆಯಿಲ್ ಇದು ಮಿಲ್ ಇದು ಮಣಿಪಾಲದಲ್ಲಿ ಫಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಇದು. ಓಕೆ. ನಮ್ಮ ಹತ್ರ ಕೊಕೊನಟ್ ಇದೆ, ಪೀನಟ್, ಮಸ್ಟರ್ಡ್ ಮತ್ತೆ ಸೆಸಮಿ ಇದೆ, ಎಲ್ಲ ಆಲ್ಮಂಡು ಇದೆ, ಎಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಓಕೆ. ನಮ್ಮದು ವುಡನ್ ಮೆಷಿನ್, ಯಾವುದು ಐರನ್ ಮಿಕ್ಸಿಂಗ್ ಏನೂ ಇಲ್ಲ, ಕ್ಲಿಯರ್ ಆಯಿಲ್. ಪರ್ಫೆಕ್ಟ್. ನನಗೆ ಅದೇ ಈಗ ಫಸ್ಟಿಗೆ ಅಂತ ಹೇಳಿದರೆ ಆ ವರ್ಡ್ ಯೂಸ್ ಮಾಡಿದ್ರಲ್ಲ, ಕೋಲ್ಡ್ ಪ್ರೆಸ್ ಹೇಳಿದ್ದು, ಕೋಲ್ಡ್ ಪ್ರೆಸ್ ಅಥವಾ ಗಾಣದ ಎಣ್ಣೆ ಅಂತ ಹೇಗೆ ಹೇಳ್ತಾರಲ್ಲ, ಫಸ್ಟಿಗೆ ಅದು ಎಂತ ಹೇಳಿ ನಮಗೆ ಅರ್ಥ ಆಗಬೇಕು. ಯಾಕೆ ಹೇಳಿದರೆ ಎಲ್ಲರೂ ಹೇಳ್ತಾರೆ ಹೀಟ್ ಪ್ರೆಸ್ಗಿಂತ ಕೋಲ್ಡ್ ಪ್ರೆಸ್ ಒಳ್ಳೆಯದು ಹೇಳ್ಕೊಂಡು. ಬಟ್ ಈಗ ಸುಮಾರು ಟೈಮ್ ನಂತರ ಈಗ ಹೀಟ್ ಪ್ರೆಸ್ ಪಾಪ್ಯುಲರ್ ಆಗಿ ಯಾವುದೇ ರೀಸನಿಗೋಸ್ಕರ ಇರ್ಬೋದು, ಆ ಕೋಲ್ಡ್ ಪ್ರೆಸ್ ಎಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ, ಅಥವಾ ಅದರ ಪ್ರಾಮಿನೆನ್ಸ್ ಎಂತ ಹೇಳಿ ಜನರಿಗೆ ಕಮ್ಮಿ ಗೊತ್ತಾಗ್ತಾ ಉಂಟು. ಆದ್ದರಿಂದ ಅಟ್ಲೀಸ್ಟ್ ಫಾರ್ ದ್ಯಾಟ್ ಜನರೇಷನ್ ಹೂ ಹ್ಯಾಸ್ ನಾಟ್ ಬೀನ್ ಅ ಪಾರ್ಟ್ ಆಫ್ ದ ಕೋಲ್ಡ್ ಪ್ರೆಸ್ ಏರಾ, ಸೊ ಅವರಿಗೆ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು, ವಿಚ್ ಇನ್ಕ್ಲೂಡ್ಸ್ ಮೀ ಆಸ್ ವೆಲ್. ಸೊ ಓಕೆ. ಓ ಎಸ್, ಓ ನೈಸ್ ಗೈಸ್. privileged access production area ge. So okay, so here's the production area. Nice. Wow. ಇಲ್ಲಿ ಎಲ್ಲ ಬೇಕಾದಷ್ಟು ಐಟಮ್ಸ್ ಉಂಟು, ಮೆಷಿನ್ಸ್ ಉಂಟು, ಅದು ಎಂತ ಹೇಳಿ ಕರೆಕ್ಟ್ ಅರ್ಥ ಮಾಡಿಕೊಳ್ಳೋ. ಇದು ನಮ್ಮದು ಪೀನಟ್, ಸೆಸಮಿ, ಆಲ್ಮಂಡ್ ಎಲ್ಲ ಯೂಸ್ ಮಾಡುವಂಥದ್ದು ಮೆಷಿನ್. ಓಕೆ. ಅದು ಕೊಕೊನಟ್ ಇದೆ. ಓಕೆ. ಉಳಿದದೆಲ್ಲ ಇದರಲ್ಲಿ, ಕೊಕೊನಟ್ ಅದರಲ್ಲಿ. ಕೊಕೊನಟ್ ಮಾತ್ರ ಸಪ್ರೇಟ್ ಮಾಡೋದು, ಯಾಕಂದರೆ ಅದರದ್ದು ಏನಾದರೂ ಎಂತ ಕಲ್ಲರ್ ಎಲ್ಲ ಕೊಕೊನಟ್ಟಿಗೆ ತಾಗಬಾರ್ದು ಅಂತ ಹೇಳಿ ಅದು ನಾವು ಬೇರೆ ಮಾಡ್ತೇವೆ. ಓಕೆ. ಬಟ್ ಇದರಲ್ಲಿ ಯಾವುದೆಲ್ಲ ಐಟಮ್ಸ್ ಯೂಸ್ ಮಾಡ್ತಿದ್ದೀರಿ, ಅದು ಕಲರ್ ಇಂಟರ್ಚೇಂಜ್ ಆಗ್ತದಾ? ಸೇಮ್ ಇರ್ತದೆ ಆಲ್ಮೋಸ್ಟ್. ಓಕೆ. ಯೆಲ್ಲೋಯಿಶ್. ಓಕೆ, ಪರ್ಫೆಕ್ಟ್. ಅದು ಕಡ್ಡಿಲ್ಲ. ಸೊ ಇದಕ್ಕೆ ಕ್ರಷರ್ ಹೇಳಿ ಹೇಳ್ತಾರಾ? ಇದೆಂತ ಇದು ಮೆಷಿನಿಗೆ ಅಂತ ಹೇಳಿ? ಮರದ ಗಾಣ. ಓಕೆ. ಓ ಓಕೆ. ಹಾಂ, ಮರ. ಓ ಎಸ್, ಫುಲ್ಲು ಮರ. ಹಾಂ. ಪ್ಲಸ್ ಇದು ಕಲ್ಲು. ಓಕೆ. ಹಾಂ, ಓಕೆ. ಮರ, ಇದು ಕಲ್ಲು. ಓ ಎಸ್.
ಸೊ ಇದು ಹೀಗೆ ತಿರುಗಬೇಕಾದ್ರೆ ಇಲ್ಲಿ ಎಕ್ಯುಮಲೇಟ್ ಹಾಕ್ಕೊಂಡು ಪುನಃ ಪುನಃ ವಾಪಸ್ ಬೀಳ್ತಾ ಹಾಕ್ತಾ ಇರ್ತದೆ. ಇದ್ರೆ. ಓಕೆ ನೈಸ್. ಸೊ ಅಲ್ಲಿಂದ ಪ್ರೊಸೆಸ್ ಹಾಕ್ಕೊಂಡು ಇಲ್ಲಿಂದ ಆಯಿಲ್ ಬರ್ತದೆ. ನೈಸ್. ಇಲ್ಲಿ ನೋಡಿ ಶೇಂಗಾ. ಇದು ನಿಮಗೆ ಫುಲ್ ಉಂಟಾ? ಇದು ಫುಲ್ ವುಡ್. ಓಕೆ ಹಾಂ. ಇದು ವುಡ್ ಫುಲ್ಲು. ಹಾ. ಇದು ವುಡ್. ಓ ಎಸ್. ಎರಡರಲ್ಲೂ ನಿಮಗೆ ಸೇಮ್ ಹಾಂ ಬರೋದು. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹಾ. ಬಟ್ ಇದು ಸ್ಪೆಷಲಿ ಫಾರ್ ಕೋಕೋನಟ್. ಓಕೆ ಓಕೆ. ಕೋಲ್ಡ್ ಪ್ರೆಸ್ಡ್. ಸೊ ಇದು ಲೆವೆಲ್ ಆಫ್ ವುಡ್ ಮತ್ತು ಮೆಟಲ್ ಮಿಕ್ಸ್ ಆದಾಗ ಎಂತ ಡಿಫ್ರೆನ್ಸ್ ಎಂತ ಬರ್ತದೆ ಅದರಲ್ಲಿ? ವುಡ್ ಮತ್ತು ಮೆಟಲ್ ಆಗುದಿಲ್ಲ. ಹಾ. ಮೆಟಲಲ್ಲೇ ಬರುವಂಥದ್ದು. ಓಕೆ ಹಾಂ ಇದು ಮೆಟಲಲ್ಲಿ ಇರ್ತದೆ. ಹಾ. ಇದು ಮೆಟಲಲ್ಲಿ ಇರ್ತದೆ. ಹಾಂ ಅದು ತಿರುಗುವ RPM ಒಂದು ರೌಂಡ್ ಆಫ್ ಪರ್ ಮಿನಿಟ್. ಓಕೆ ತುಂಬ ಸ್ಪೀಡ್. ಹಾ. ನಿಮಿಷಕ್ಕೆ 40 ರೌಂಡ್ ಎಲ್ಲ ತೆಗಿತದೆ. ಓಕೆ ಅಷ್ಟು ಸ್ಪೀಡ್ ತಿರುಗುವಾಗ ಹಾಂ ಫುಲ್ ಹೀಟ್, ಇಲ್ಲಿ ಹೀಟ್ ಪ್ರೊಸೆಸ್ ಆಗ್ತದೆ. ಹೀಟ್ ಓಕೆ ಹಾಂ ಹಾಂ ಇಲ್ಲಿ ಹೀಟ್ ಆಗಿ ನಿಮಗೆ ಬಿಸಿ ಎಣ್ಣೆ ಬರುವಂಥದ್ದು. ಓಕೆ ಹಾಂ. ಸೊ ಕೋಲ್ಡ್ ಪ್ರೆಸ್ ಮತ್ತು ಹೀಟ್ ಪ್ರೆಸ್. ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂತ ಹೇಳಿದ್ರೆ ಇದು ಹಾಗೆ ಬರ್ತದೆ. Okay. ಅಂದ್ರೆ ಕೋಲ್ಡ್. ಕೋಲ್ಡೇ ಹಾಂ ಬರ್ತದೆ. ಗೊತ್ತಾಯ್ತು. ಸೊ ನೀವೀಗ ಲೆವೆಲ್ ಆಫ್ ಫ್ರಿಕ್ಷನ್ ಮೇಲೆ ಮೆಟಲ್ ಆದರೆ ಹೀಟ್ ಜನರೇಟ್ ಆಗ್ತದೆ. Heat generate. ಸೊ ಅದರಲ್ಲಿ ಎಂತ ಔಟ್ಪುಟ್ ಬರ್ತದೆ ಅದು ಸಹ ಬಿಸಿ ಬರ್ತದೆ. ಹೀಟ್ ಆಗಿ ಬಂದ್ರೆ ಏನಂತ ಹೇಳಿದ್ರೆ ಅದರಲ್ಲಿರುವ ಸತ್ವ ಎಲ್ಲ ಹೋಗಿರ್ತದೆ. ಓಕೆ ಓಕೆ Nutrients ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿರ್ತದೆ. ಹಾ. ನಮ್ದು ಏನು ಫಿಲ್ಟರ್ ಇಲ್ಲದೆ ಹಾಗೇ ಬರ್ತದೆ. ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್. ಹಾಗೆ. ಪರ್ಫೆಕ್ಟ್. ಇವಾಗ ನಾವು ಫಿಲ್ಟರ್ ಮೆಷಿನ್ ಹಾಕಲಿಲ್ಲ ಅದಕ್ಕೆ. ಹಾ. ಫಿಲ್ಟರ್ ಮೆಷಿನ್ ಹಾಕಿದ್ರೆ ಏನಾಗ್ತದೆ ನಿಮ್ಗೆ ಇರುವ ನ್ಯೂಟ್ರಿಯೆಂಟ್ಸ್ ಎಲ್ಲ ಫಿಲ್ಟರ್ ಆಗಿ ಒಂದು ಎಣ್ಣೆ ಮಾತ್ರ ನಿಮಗೆ ಅದು ಟ್ರಾನ್ಸ್ಪರೆಂಟ್ ಎಣ್ಣೆ ಬರ್ತದೆ. ಗೊತ್ತಾಯ್ತು. ಅದರ ಬದಲು ನಾವು ಇದರಲ್ಲಿ ಸ್ಟೋರ್ ಮಾಡಿದ್ರೆ ಒಂದು 15 ದಿವಸ ಬಿಟ್ಟರೆ ನಿಮಗೆ ಫುಲ್ ಟ್ರಾನ್ಸ್ಪರೆಂಟ್ ಬರ್ತದೆ. ಓಕೆ ವಿತೌಟ್ ಎನಿ. ಸರ್ ನಿಮ್ಮ ಸ್ಟೋರೇಜ್ ಏರಿಯಾ ಒಂದು ತೋರಿಸಿ ಸರ್. ಇದರಲ್ಲಿ ಅಲ್ಲಿ ಆದ ಎಣ್ಣೆ ಹಾ. ನಾವು ಒಂದು 2 ಬಿಸಿಲು ತೆಗಿತೇವೆ. ಯಾಕಂತ ಹೇಳಿದ್ರೆ ಮರದ ಕಾಂಡ ಮಾಡುವಾಗ ಒಂದು ಸ್ವಲ್ಪ ಮಾಯಿಶ್ಚರೈಸ್ ಇರ್ತದೆ. ಹಾಂ ಆ ಮಾಯಿಶ್ಚರೈಸ್ ಇದ್ದ ಕಾರಣ ನಿಮಗೆ ಒಂದು 8 ಮಂತ್ಸ್ ಬರ್ತದೆ ಮ್ಯಾಕ್ಸಿಮಮ್ ಒಂದು 8 ಮಂತ್ಸ್ ಬರ್ತದೆ. ನಾವು ಒಂದು 2-3 ಬಿಸಿಲು ತೆಗೆದ್ರೆ ಹಾಂ ನಿಮಗೆ 1 ಇಯರ್ವರೆಗೂ ಏನು ಆಗುದಿಲ್ಲ. ಓಲ್ಡ್ ಸಿಸ್ಟಮ್. Okay. ನಮ್ಮ ಅಜ್ಜನ ಕಾಲದಲ್ಲೆಲ್ಲ ನೋಡಿದ್ರೆ ಈ ಗಾಣದ ಎಣ್ಣೆ ಇತ್ತು. ಹಾಂ ಅವ್ರೇನು ಮಾಡ್ತಿದ್ರು, ಗಾಣದ ಎಣ್ಣೆ ತಗೊಂಡು ಅದನ್ನೊಂದು ಬಿಸಿಲಲ್ಲಿ ಇಡ್ತಿದ್ರು. ಯಾಕಂದ್ರೆ ಮಳೆಗಾಲದಲ್ಲೆಲ್ಲ ಹಾಳಾಗಬಾರ್ದು ಬೇಗ ಅಂತ ಹೇಳಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕೆಲವು ಬಿಸಿಲಲ್ಲಿ ಇಟ್ಟರೆ ಹಾಳಾಗೋದಿಲ್ಲ, ಕೆಲವು ಬಿಸಿಲು ಇಲ್ಲದೆ ನೆಲದ ಕೆಳಗೆ ಇಟ್ಟರೆ ಹಾಳಾಗೋದಿಲ್ಲ. ನಾನು ಯಾವ ವಿಷಯ ಮಾತಾಡ್ತಿದ್ದೀನಿ ಹೇಳಿ ನಿಮಗೆ ಅರ್ಥ ಆಯ್ತಿರ್ಬೋದು, ಬಟ್ ನಾವು ಕಂಟಿನ್ಯೂ ಮಾಡುವ ಎನಿವೇಸ್. ಹಾಂ ಹಾಗೆ 2 ಬಿಸಿಲು ತೆಗೆದು ಹಾ. ಆಮೇಲೆ ನಾವು ಇದರಲ್ಲಿ ಹಾಕ್ತೇವೆ. ಓಕೆ ಇದರಲ್ಲಿ ಹಾಕಿದ ಮೇಲೆ ಹ್ಮ್. ಇದೊಂದು 7 ಡೇಸ್ ಇಲ್ಲ 10 ಡೇಸ್ ನಾವು ಹಾಗೆ ಇದರಿಂದ ನಾವು ಬಾಟ್ಲಿಂಗ್ ಎಲ್ಲ ಮಾಡುವುದಿಲ್ಲ. Okay. ಹಾಗೆ ಇದರಲ್ಲಿ ಒಂದು ಗಸಿಯಾಗಿ ಬರ್ತದೆ ಹಾ. ಕೆಳಗಡೆ. ಹಾ. ಇಲ್ಲಿ ನಿಲ್ತದೆ ಅದು. ಹಾಂ. ಆಮೇಲೆ ನಮ್ಗೆ ಇದರಿಂದ ನಮಗೆ ಪ್ಯೂರ್ ಎಣ್ಣೆ ಬರ್ತದೆ. ಸೊ ಅದು ಆ ಸೆಡಿಮೆಂಟ್ ಅಲ್ಲೇ ನಿಂತಿರ್ತದೆ. ಅದಲ್ಲೇ ನಿಂತಿರ್ತದೆ. Okay, ಹಾ. ಇದೆಲ್ಲ ಇಲ್ಲಿವರೆಗೆ ಆಗುವಾಗ ಖಾಲಿ ಆಗುವಾಗ ಅದೊಂದಿಷ್ಟು ದಪ್ಪದಲ್ಲಿ ನಿಂತಿರ್ತದೆ. ಓಕೆ ಅದನ್ನು ಮತ್ತೆ ನಾವು ಕೆಳಗೆ ನಾಬ್ ಉಂಟು, ಇದನ್ನು ಓಪನ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಿ. ಇದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಹಾ. ಪ್ರೊಸೆಸ್ ಸ್ಟಾರ್ಟ್ ಮಾಡಿ. ಆ ಸೆಡಿಮೆಂಟ್ ಎಂತ ಆಗ್ತದೆ? ಫಾಡರ್ ಆಗಿ ಯೂಸ್ ಆಗ್ತದೆ, ಎಂತ ಯೂಸ್ ಅದು ಆಗ್ತದೆ? ನಮಗೆ ನಾವೆಂತ ಯೂಸ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಎಲ್ಲ ಬಿಸಾಡ್ತಿದ್ದೇವೆ. ಓಕೆ ಹಾಂ ಈಗ ನಮ್ದು ಹೊಸತಾದ ಕಾರಣ ಹಾ. ನಮಗೆ ಅದರದ್ದು ಇನ್ನು ಡೀಲರ್ಸ್ ಎಲ್ಲ ಇನ್ನು ನಾವು ಸರ್ಚ್ ಮಾಡಬೇಕು. ಗೊತ್ತಾಯ್ತು. ಸೊ ಗೈಸ್ ಇದು ಕೋಕೋನಟ್ ಆಯಿಲ್. ಇದು ಕೊಕೊನಟ್ ಆಯಿಲ್. ಹಾ. ಇದೀಗ ಜಸ್ಟ್ ಹಾಕಿದಷ್ಟೇ ನೀನೆ ಫ್ರೆಶ್ ಇದು. ಓಕೆ. ಸೊ ಇದು ಇನ್ನು 6 ದಿನ ಬಿಡಬೇಕಿದೆ ಇದರಲ್ಲಿ. 6 ಡೇಸ್ Okay. ಇದೀಗ ಬ್ಲ್ಯಾಕ್ ಸೆಸಮಿ ಆಯಿಲ್. ಬ್ಲ್ಯಾಕ್ ಸೆಸಮಿ ಆಯಿಲ್. ಇದೆಲ್ಲ ರೆಡಿ ಇದೆ ಈಗ. ಆಲ್ರೆಡಿ 10 ಡೇಸ್ ಆಗಿದೆ. ಓಕೆ. ಪ್ಯಾಕಿಂಗ್ ಆಗಿದೆ. ಇದು ಪೀನಟ್ ಆಯಿಲ್, ಪೀನಟ್ ಆಯಿಲ್. ಗ್ರೌಂಡ್ನಟ್ ಆಯಿಲ್. ಇದು ರೆಡಿ ಇದೆ, ಓಕೆ. ಪ್ಯಾಕಿಂಗ್ ಮಾಡ್ಬೋದು. ಮಸ್ಟರ್ಡ್ ಆಲ್ರೆಡಿ ಪ್ಯಾಕ್ಡ್ ಆಗಿದೆ, ಓಕೆ. ಹಾಂ. ಬಾಟ್ಲಿಂಗ್ ಮಾಡಿದೆ. ಓ ಎಸ್. ಓಕೆ. ಸೊ ಇಲ್ಲಿ ಈಗ ದೀಸ್ ಆರ್ ದ ವೆರೈಟೀಸ್: ಮಸ್ಟರ್ಡ್, ಪೀನಟ್, ಬ್ಲ್ಯಾಕ್ ಸೆಸಮೆ, ಕೋಕೋನಟ್ ಆಯಿಲ್. ಆಲ್ಮಂಡ್ ಅದು ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಿಲ್ಲ ನಾವು. ಹಾ. 10 to 15 kg ಮಾಡಿಡ್ತೇವೆ. ಓಕೆ. ಓ ಎಸ್. ಪರ್ಫೆಕ್ಟ್. ಮತ್ತೆ ತುಂಬಾ ಮಾಡಿಡುದಿಲ್ಲ, ಆಸ್ ಪರ್ ರಿಕ್ವೈರ್ಮೆಂಟ್. ಹಾಂ. ತುಂಬ ಮಾಡಿಟ್ರೆ ಏನಾಗ್ತದೆ, ಅದರ ಸುಮ್ಮನೆ ಡೇಟ್ ಟೈಮ್ ಹೋಗ್ತದೆ. ಫ್ರೆಶ್ ಆಗಿ ನಾವು ಕೊಡುವಂಥದ್ದು. ಗೊತ್ತಾಯಿತು. ಹಾಗೆ ಗೈಸ್, ಡೀಟೇಲ್ಸ್ ಒಂದು ಲೆವೆಲ್ವರೆಗೆ ಅಂದಾಜಾಯಿತು. ಮಷೀನ್ ಎಂಥದ್ದು ಮಾಡ್ತದೆ ಹೇಳಿ ಥಿಯರಿ ಮಾಡಿದ್ದೇವಲ್ಲ, ಈಗ ಪ್ರಾಕ್ಟಿಕಲ್ ಕ್ಲಾಸ್ ತಗೊಳ್ಳುವ. ಆ್ಯಕ್ಚುಲಿ ಹೇಗೆ ರನ್ ಆಗ್ತದೆ, ಎಂಥ ಪ್ರೊಡಕ್ಷನ್ ಆಗ್ತದೆ, ಎಂಥ ವುಡನ್ ಇದ್ದದ್ರಿಂದ ಎಂಥ ಅಡ್ವಾಂಟೇಜ್ ಬರ್ತದೆ ಮತ್ತು ಔಟ್ಪುಟ್ ಹೇಗೆ ಬರ್ತದೆ ಹೇಳಿ ಒಂದು ಸರ್ತಿ ಚೆಕ್ ಮಾಡುವ.
ಇದು ಫೈನಲ್ ಪ್ರಾಡಕ್ಟ್ ಅಲ್ಲ, ಇದು Final ಇದು product. ನೀವು ಡಿಸ್ಪೋಸ್ ಮಾಡ್ತೀವಿ. ಡಿಸ್ಪೋಸ್ ಅಂದ್ರೆ ಇದು ತಗೊಳ್ತಾರೆ ಹಾ. ಹಸುಗೆ. ಓಕೆ, ಮತ್ತೆ ಫಾಡರ್ ಮರಕ್ಕೆ. ಯೂಸ್ ಮಾಡ್ತಾರೆ. ಓಕೆ, ಪರ್ಫೆಕ್ಟ್. ಹಿಂಡಿ ನೈಸ್. ಇದನ್ನು ಹಿಂಡಿ ಇದು ಹಿಂಡಿ ಆಗಿದೆ. ಇದರಲ್ಲಿ ನೀವು ಎಂತ ಹೊಡಿಲಿಲ್ಲ ಹಿಂಡ್ಲಿಕ್ಕೆ. ಓಕೆ ಗೈಸ್, ಅದು ಎಣ್ಣೆ ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಆಗಿ ಈಚೆ ಬೀಳ್ತಿರುವಾಗ ಫಸ್ಟ್ ಡ್ರಾಪ್ ಬೀಳಬೇಕಾದ್ರೆ ಒಂದು ಬಂದ ಪರಿಮಳ ಉಂಟಲ್ಲ, ಅಲ್ಲಿಗೆ ಸಾಧಾರಣ ಅದು ನಾಟ್ ದಟ್ ಐ ಆಮ್ ವೆರಿ ಫೆಮಿಲಿಯರ್ ವಿತ್ ವಾಟ್ ಕೈಂಡ್ ಆಫ್ ಸ್ಮೆಲ್ ಶುಡ್ ಇಟ್ ಕಮ್ ಆರ್ ಎನಿಥಿಂಗ್, ಬಟ್ ಆ ಫ್ರೇಗ್ರೆನ್ಸ್ ಬಂದ ಕೂಡಲೇ ಉಂಟಲ್ಲ ಆಟೋಮ್ಯಾಟಿಕಲಿ ಅದೊಂದು ಫ್ರೆಶ್ನೆಸ್ ಹೇಳಿ ಒಂದು ಫೀಲ್ ಆಯಿತು. ಸೊ ದ್ಯಾಟ್ ಈಸ್ ವೇರ್ ದ ಥಿಂಗ್ ಕಮ್ಸ್. ಲೆಟ್ಸ್ ಗೆಟ್ ಟು ನೋ ಲಿಟಲ್ ಮೋರ್ ಅಬೌಟ್ ಇಟ್. ಸೊ ಮೇಡಮ್, ಇದರಲ್ಲಿ ಈಗ ನೀವು ಹಾಗೆ ಒಂದು ರೌಂಡಲ್ಲಿ ನೀವು ಎಷ್ಟು ಕೊಬ್ಬರಿ ಹಾಕಿದ್ರಿ ಹೇಳಿದ್ರೆ ಕ್ವಾಂಟಿಟಿ? ಫಸ್ಟ್ ರೌಂಡ್ ಈಗ 10 kgs ಹಾಕಿದ್ದು. ಓಕೆ, 10 kgs ಅರೌಂಡ್ 4.5-5 kg ಎಣ್ಣೆ ಸಿಗ್ತದೆ. ಎಣ್ಣೆ ಸಿಗ್ತದೆ. ಸೊ ಅದು ಈಗ ನೀವು ಹಾಕಿದ್ರಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಈಗ ಅರೌಂಡ್ 4.5-5 kgs ಎಣ್ಣೆ ಉಂಟು. kg ಇದೆ. ಓಕೆ, ಮತ್ತು ಇದು ಟೋಟಲ್ ಎಷ್ಟು ಹೊತ್ತು ಪ್ರಾಸೆಸ್ ತಾಗ್ತದೆ? 10 kgs ಅನ್ನು ನೀವು ಈಗ ಹಾಕಿದರೆ, ಕೊಬ್ಬರಿಯನ್ನು ಹಾಕಿದರೆ ಒಂದು 20-25 ಮಿನಿಟ್ಸ್ ಒಳಗೆ 20-25 ಮಿನಿಟ್ಸ್. ಪ್ರೊಸೆಸ್ ಪರ್ಫೆಕ್ಟ್. ಆಗ್ತದೆ. ಸೊ ಮೋರ್ ಆರ್ ಲೆಸ್ ಈಗ ನಿಮ್ಮ ಬೇರೆ ಇದು ಸಹ ಬೇರೆ ಇದರದ್ದು ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಸೇಮ್ ಇರ್ತದೆ? ಪ್ರಾಸೆಸ್ ಇಲ್ಲ, ಕೆಲವೊಂದ್ರಲ್ಲಿ ನಾವು ನೀರು ಆ್ಯಡ್ ಮಾಡಬೇಕಾಗುತ್ತೆ. Okay. ಕೆಲವೊಂದ್ರಲ್ಲಿ ನಾವು ಬೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಇದು simple. ಇದು as it is. ಓಕೆ, ಏನಿಲ್ಲ ಇದರಲ್ಲಿ. Okay. Easy. ಪರ್ಫೆಕ್ಟ್. ಸರ್, ಇದರಲ್ಲಿ ಈಗ ಪ್ರಾಸೆಸ್ ಮಾಡ್ತಾ ಇರಬೇಕಾದ್ರೆ ಈಗ ಒಂದು ನೋಡಿದ್ದೇವೆ ಅಂತ ಹೇಳಿದರೆ, ಮರ ಮತ್ತು ಕಲ್ಲು ಇದ್ದದ್ರಿಂದ ಆಟೋಮ್ಯಾಟಿಕಲಿ ಮೆಟಲ್ ಟು ಮೆಟಲ್ ಇದಷ್ಟು ಫ್ರಿಕ್ಷನ್ ಬರೋದಿಲ್ಲ. ಸೊ ಡೆಫಿನೆಟ್ಲಿ ಹೀಟ್ ಜನ್ರೇಟ್ ಆಗೋದಿಲ್ಲ. ಇಲ್ಲದ್ರೆ ಇದು ಇಷ್ಟು ಸ್ಲೋವೇ ನಡಿಬೇಕು ಹೇಳಿ ಏನಾದರೂ ಕಂಪಲ್ಷನ್ ಉಂಟಾ ಸರ್? ಹೌದು, ಯಾಕಂದ್ರೆ ನೋಡಿ ಇದು ಸ್ಪೀಡಾಗಿ ರನ್ ಆಗೋದು, ಅದು ಮೆಟಲಲ್ಲಿ ಸ್ಪೀಡಾಗಿ ರನ್ ಆಗ್ತದೆ. ಹಾಂ, ಇದು ಸ್ಲೋ ಆಗಿ ರನ್ ಆಗುವಂಥದ್ದು ಮರ. ಓಕೆ, ಹಾಂ. ಸೊ ನಿಮಗೆ ಅದು ಹೀಟ್ ಜನರೇಟ್ ಆಗೋ ಚಾನ್ಸೇ ಇರುವುದಿಲ್ಲ. ಆ ಸ್ಪೀಡ್ ಅದಕ್ಕೋಸ್ಕರ ಕಂಟ್ರೋಲಲ್ಲಿ ಇರೋದು ಹೇಳಿದ್ರೆ ಹೀಟ್ ಜನರೇಟ್ ಆಗದೇ ಇರಲಿ, ಹೈ ಸ್ಪೀಡ್ ತಿರುಗಿದಷ್ಟು ಹೀಟ್ ಜನರೇಟ್ ಆಗ್ತದೆ. ಓಕೆ, ಇದು ನಮಗೆ ಒಂದು 16 ಪರ್ ಮಿನಿಟ್ ರೌಂಡ್ ಹೊಡಿತದೆ. ಓಕೆ, ಹಾಂ. ಸೊ ಹೀಟ್ ಪ್ರೆಸ್ ಮತ್ತು ಕೋಲ್ಡ್ ಪ್ರೆಸ್ಸಲ್ಲಿ ಇದೇ ಮೇಜರ್ ಡಿಫರೆನ್ಸ್. ಅದೇ ಪ್ಲಸ್ ಮೆಟಲ್. ಓಕೆ. ಮೆಟಲಲ್ಲಿ ನಿಮಗೆ ಯಾವುದೇ ಪ್ರಾಡಕ್ಟ್ ಆಗ ಮೆಟಲ್ ನೀವು ಹೌದು, ಹೌದು. ಒಂದು ಹೀಟ್ ಜನರೇಟ್ ಆಗಿ ಆಗ್ತದೆ. ಕರೆಕ್ಟ್. ಹೀಟ್ ಜನರೇಟ್ ಆದ ಕಾರಣ ಅದರಲ್ಲಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಾಧಾರಣ ಹೋಗಿರ್ತದೆ. ಗೊತ್ತಾಯ್ತು. ಮತ್ತೆ ಪರಿಮಳ ಇದರಲ್ಲಿ ಸ್ವಲ್ಪ ಹೆಚ್ಚು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮಗೆ ಕಮ್ಮಿ. ಹಾ. ನೀವು ಬಿಸಿ ಮಾಡಲಿಕ್ಕೆ ಮನೆಯಲ್ಲಿ ಒಗ್ಗರಣೆಗೆ ಹಾ. ಇಡುವಾಗ ಆಗ ನಿಮಗೆ ಅದರದ್ದು ಪರಿಮಳ ಯಾಕಂದ್ರೆ ಫಸ್ಟ್ ಟೈಮ್ ಕುಕ್ ಆಗ್ತಾ cook ಉಂಟು. ಆಗ್ತಾ ಇದೆ. ಓಕೆ, ಇದೆಲ್ಲ ಬಾಕಿದೆಲ್ಲ ಪರಿಮಳ ಸ್ವಲ್ಪ ಜಾಸ್ತಿ ಇರ್ಬೋದು. ಹಾ. ಯಾಕಂದ್ರೆ ಹೀಟ್ ಆಗಿಯೇ ಬಂದದ್ದು. ಹೌದು, ಓಕೆ. ಸೊ ಕುಕ್ ಮಾಡ್ತಾ ಹೋದ ಹಾಗೆ ಅದರ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಲ್ರೆಡಿ ಎಲ್ಲ ಕಮ್ಮಿ. ಪರ್ಫೆಕ್ಟ್. ಈಗ ಬನ್ನಿ ಪೀನಟ್ಸ್ ಹಾಕುವ. ಇದು ಕ್ವಾಲಿಟಿ ಹಾ. ಪೀನಟ್. ಇದಕ್ಕೆ ಇದು 10 kgs ಇದೆ ಈಗ ಪೀನಟ್. 10 kgs ಇದೆ ಇದು ಪೀನಟ್. ಇದಕ್ಕೊಂದು 1/2 ಲೀಟರ್ ನೀರು ಹಾಕಿ ಮೆಷಿನಿಗೆ ಹಾಕುವ. ಇದು Okay. ಸ್ವಲ್ಪ ಡಿಫ್ರೆಂಟ್ ಇದೆ ಕೋಕೋನಟ್ಗಿಂತ. ಹಾ. ಇದೊಂದು ಅರ್ಧ ಗಂಟೆ ಆಗುತ್ತೆ. Okay. ಫುಲ್ ಫೈನಲ್ ಪ್ರಾಡಕ್ಟ್. ಸೊ ಗೈಸ್, ಇದು ಆ್ಯಸ್ ಇಟ್ ಈಸ್ ಅದನ್ನು ಹಾಕಿದ್ದು ನಾವು, ಅದರಲ್ಲಿ ಬೇರೆ ಎಂತ ಆ್ಯಡ್ ಮಾಡಲಿಲ್ಲ. ಇದರಲ್ಲಿ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದರೆ 10 kg ಪೀನಟ್ಗೆ ನೀರು ಸಹ ಆ್ಯಡ್ ಮಾಡಬೇಕಾಗ್ತದೆ ಹೇಳಿಕೊಂಡು. ಸೊ 10 kgಸಿಗೆ ಸಾಧಾರಣ ಎಷ್ಟು ನೀರು ಆ್ಯಡ್ ಮಾಡ್ತೀರಿ ನೀವು? 1/2 ಲೀಟರ್. ಅಷ್ಟೇ. ಓಕೆ, ಅದನ್ನು ಜಸ್ಟ್ ವೆಟ್ ಮಾಡ್ಲಿಕ್ಕೆ ಅಷ್ಟೇ. ಮಾಯ್ಶ್ಚರ್ ಆಗಲಿಕ್ಕೆ. ಓಕೆ, ಓಕೆ, ಓಕೆ. ಈಗ ನಾವು ತೆಗೆದಂತ ಎಣ್ಣೆ ಹಾ. ಅಲ್ಲಿ ಈ ತರ ಕಲರ್ ಇರ್ತದೆ. ಇದು ತೆಂಗಿನ ಎಣ್ಣೆ ಅಲ್ವಾ? ತೆಂಗಿನ ಎಣ್ಣೆ, ಓಕೆ. coconut oil just ಈಗ ತೆಗೆದು. ಹಾ. ಇದೀಗ ಇದು ಬ್ರೌನಿಶ್ ಉಂಟು ಸ್ವಲ್ಪ. ಸ್ವಲ್ಪ ಬ್ರೌನಿಶ್ ಇರ್ತದೆ. ಹಾ. ಬಟ್ ಈಗ ನಾವು ಇದು ಟ್ಯಾಂಕಿಗೆ ಹಾಕಿದ್ಮೇಲೆ ಹಾ. ಈ ಟ್ಯಾಂಕಲ್ಲಿ ಸ್ಟೋರ್ ಮಾಡಬೇಕು ನಾವು. ಹಾ. ಈ
ಟ್ಯಾಂಕಿಯಲ್ಲಿ 7 ಡೇಸ್ ಸ್ಟೋರ್ ಮಾಡಿ. ಓಕೆ. ಹಾಂ, ಇದರ ಕಲರ್ ಸ್ವಲ್ಪ ಲೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ, ಈ ಥರ ಇದೆ. ಇದು ಬೇರೆ ಉಂಟು ಕಲರ್. ಇದೀಗ ಜಸ್ಟ್ 7 ಡೇಸ್ ಆಗಿದೆ. ಓಕೆ, ಜಸ್ಟ್ ಆಗಿದೆ ಅಷ್ಟೇ. ಇದೀಗ ಫೈನಲ್ ಪ್ರಾಡಕ್ಟ್ ಆಫ್ಟರ್ 15 ಡೇಸ್. ಇದೀಗ ಫೈನಲ್ ಪ್ರಾಡಕ್ಟ್. ಓಕೆ, ಸೊ ಸೆಡಿಮೆಂಟ್ಸ್ ಎಲ್ಲ ಕೆಳಗೆ ಸೆಟಲ್ ಆದ ನಂತರ ಬರೀ ಪ್ಯೂರ್ ಕೋಕೋನಟ್ ಆಯಿಲ್ ಮಾತ್ರ ಉಳಿದು. ಓಕೆ, ಸೊ ಈ ಕಲರ್ ಬರ್ತಿದೆ ನೋಡಿ, ಬ್ರೌನ್ ಇಂದ ಟ್ರಾನ್ಸ್ಪರೆಂಟ್ ವರೆಗಿದ್ದು ಜರ್ನಿ ಎದುರದ್ದು. ನೈಸ್ ಗೈಸ್, ಇದು ಕುಡಿಲಿಕ್ಕಲ್ಲ, ಸ್ಮೆಲ್ ಮಾಡಲಿಕ್ಕೆ. ಹಾಂ, ನಾನು ಅದೇ ಹೇಳಿದ, ಆಗ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಎಂತ ಅದು ಪರಿಮಳ ಬರ್ತಿತ್ತಲ್ಲ. ಹಾಂ, ಸೊ ಐ ಥಿಂಕ್ ಐ ಕೈಂಡ್ ಆಫ್ ಗೆಟ್ ದಟ್ ಐಡಿಯಾ. ಇದು ಹೀಟ್ ಪ್ರೆಸ್ ಆದದ್ದು ಎಂತ ಆಗ್ತಾ ಹೇಳಿದರೆ, ನಿಮಗೆ ಆಲ್ರೆಡಿ ಒಂದು ಕುಕ್ಡ್ ಲೆವೆಲ್ಗೆ ಬಂದಿರ್ತದೆ, ಯಾಕೆಂದರೆ ಬಿಸಿ ಆಗಿರ್ತದೆ. ದಿಸ್ ಈಸ್ ಯೆಟ್ ಟು ಬಿ ಕುಕ್ಡ್ ಬಿಕಾಸ್ ಇಟ್ ಇಸ್ ಸ್ಟಿಲ್ ನಾಟ್ ಗಾನ್ ಥ್ರೂ ದ ಹೀಟ್. ಸೊ ವರ್ಜಿನ್ ಕೋಕೋನಟ್ ಆಯಿಲ್. ಹಾಂ, ಮೇಡಮ್, ಇದು ನೀವು ಓನರ್ಸ್ನವರೇ ಕೂತ್ಕೊಂಡು ಮಾಡೋದಾ? ನೀವೇ ಮಾಡೋದಾ? ದಿನಕ್ಕೆ ಸಾಧಾರಣ ನೀವು ಒಂದು ಎಷ್ಟು ಲೀಟರ್ಗೆ ತೆಗಿತೀರಿ ಮೇಡಮ್? ಇದು ಕಮ್ಮಿ ಕೋಕೋನಟ್ ಸ್ವಲ್ಪ ಜಾಸ್ತಿ. ಮಸ್ಟರ್ಡ್ ಸಹ ಹೋಗ್ತದೆ. ಓಕೆ, ಮಸ್ಟರ್ಡ್ ಸಹ ತೆಗಿತೇವೆ. ಈಗ ಮಸ್ಟರ್ಡ್ ಆಯಿಲ್ ಯಾಕೆ ಹೇಳಿದ್ರೆ ನಮ್ಮ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದಿರೋದಲ್ಲ. ಸೊ ಬಟ್ ಈ ಮಣಿಪಾಲಲ್ಲಿ ಸ್ವಲ್ಪ ನಾರ್ತ್ ಇಂಡಿಯನ್ ಪಾಪ್ಯುಲೇಷನ್ ಉಂಟು. ಹಾಂ, ಸೊ ಮಸ್ಟರ್ಡ್ ಜಾಸ್ತಿ ಹೋಗ್ತದೆ. ಓಕೆ, ಪರ್ಫೆಕ್ಟ್. ಬಟ್ ಮ್ಯಾಕ್ಸಿಮಮ್ ಕೋಕೋನಟ್ ಆಯಿಲ್. ಗೈಸ್, ಇದು ನೋಡಿ, ಕಡಲೆ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಉಳಿದ ಹಿಂಡಿ, ಆಯಿತಾ? ಇದೆಲ್ಲ ಎಂತ ಹೇಳಿದರೆ ದನಕ್ಕೆ, ಎತ್ತಿಗೆ ಇದೆಲ್ಲ ಫಾಡರ್ ಆಗಿ ಯೂಸ್ ಮಾಡ್ತಾರೆ. ಕಡಲೆ ಅಲ್ಲ, ಅಡ್ಡಿಲ್ಲ. ಆಲ್ಮೋಸ್ಟ್ ಅದರಿಂದ ಎಣ್ಣೆ ಹೋದ ಹಾಗೆ ಅದರದ್ದು ಟೇಸ್ಟ್ ಇದಾಗ್ತಾ ಹೋಗ್ತದೆ, ಯಾಕೆ ಹೇಳಿದರೆ ಎಣ್ಣೆಯಲ್ಲಿ ಹೋಗ್ತದಲ್ಲ ಟೇಸ್ಟ್ ಅದರದ್ದು. So this is like the remains basically. ಇದು ಎಕ್ಸಾಕ್ಟ್ ಈಗ ಎಲ್ಲ ಆಯ್ತು. ಈಗ ಹಾಗೆ ಇದು ಈ ಕಲರ್ ಅಲ್ಲಿ ಬಂತು. ಇದನ್ನ ನಾವೀಗ 2 ಬಿಸಿಲಿಗೆ ಇಟ್ಟು ಮತ್ತೆ ಇದು ಟ್ಯಾಂಕಿಗೆ ಹಾಕುದು. ಅಲ್ಲಿ ಅದು ಎಲ್ಲ ಸೆಟಲ್ ಆಗಿ ಕೆಳಗೆ ಮತ್ತೆ ಅದು ಇದು ಸಹ 7 ಡೇಸ್ ಆಗ್ತದಾ ಸ್ಟೋರ್ ಮಾಡ್ಲಿಕ್ಕೆ? ನೀವು ಎಷ್ಟು? 7 ಡೇಸ್. ಹಾಂ, ಓಕೆ. ಮತ್ತೆ ಇದು ಸೆಟಲ್ ಆಗಿ ಇದು ಕಲರ್ ಚೇಂಜ್ ಆಗ್ತದೆ. ಅದು ಸ್ವಲ್ಪ ಲೈಟ್ ಎಲ್ಲೋ ಇದೆ ಅಲ್ಲ. ಓಕೆ. ನೆಕ್ಸ್ಟ್ ಡಾರ್ಕ್ ಕಲರ್, ಈ ಕಲರ್ ಬರ್ತದೆ. ಓಕೆ, ಎಲ್ಲ ಸೆಟಲ್ ಆಗ್ತದೆ. ಮತ್ತೆ ಬಾಟ್ಲಿಂಗ್ ಮಾಡಲಿಕ್ಕೆ. ಸೊ ಬಾಟಲ್ ಮಾಡಿದ ನಂತರ ಇದು ಫೈನಲ್ ಕಲರ್. ಇದು ಫೈನಲ್ ಕಲರ್. ಓಕೆ, ನೈಸ್. ಹೀಗೆ ನಾವು ಇಷ್ಟೇ ಪ್ರೊಸೆಸ್ ಆ್ಯಕ್ಚುಲಿ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, 1-2 ಬಿಸಿಲು ತೆಗೆದು ಇಲ್ತಿರಲ್ಲೇ ಹಾಕ್ತೇವೆ. 7 ಡೇಸ್ ಏರ್ ಟೈಟ್ ಆಗಿರ್ತದೆ ಇದು. ಆ ನಂತರ ನಾವು ಬಾಟ್ಲಿಂಗ್ ಮಾಡಿ ತೋರಿಸಿದ್ದೇವೆ ನಿಮಗೆ ಹೇಗೆ ಬರ್ತದೆ ಅಂತ ಹೇಳಿ. ಇದರ ಮಿಡ್ಲಲ್ಲಿ ಯಾವುದೇ ಮಿಕ್ಸಿಂಗ್ ಇಲ್ಲ, ಕಲರ್ ಆಗಿ. ಸೊ ಕಲರಿಂಗ್ ಎಲ್ಲ ಎಂತ ಇರೋದು? ವೈಟ್ ಆಯಿಲ್ ಹಾಕೋದು ಅದೆಲ್ಲ ಏನಿಲ್ಲ, ನಿಮಗೆ ಆ್ಯಸ್ ಇಟ್ ಈಸ್ ಓಕೆ ಏನಿರ್ತದೆ ಅದು ಹಾಗೆ ಎಣ್ಣೆ, ಪ್ಯೂರ್ ಆರ್ಗ್ಯಾನಿಕ್ ಆಗಿ. ಪರ್ಫೆಕ್ಟ್, ವಿತ್ ಹೆಲ್ತ್. ನೈಸ್. ಸೊ ಸರ್, ಈಗ ಪ್ಲಾಂಟ್ ವಿಸಿಟ್ ಮಾಡಬೇಕಾದ್ರೆ ಇಲ್ಲಿ ಈಗ ಬಿಸ್ನೆಸ್ ಮಾಡೆಲ್ ಬೇರೆ ಯಾವುದೆಲ್ಲ ಟೈಪ್ ಇದು ಮಾಡೆಲ್ಸ್ ಇರ್ತದೆ ಸರ್? ನಾವು ನಾವೇ ಇಲ್ಲಿ ಕೊಬ್ಬರಿ ಎಲ್ಲ ತಗೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಬಾಟ್ಲಿಂಗ್ ಮಾಡಿ ಸೇಲ್ ಮಾಡ್ತೇವೆ. ಸೊ ಅದು ನಿಮ್ಮ ಪ್ರೈಮರಿ ಬಿಸ್ನೆಸ್? ಹಾಗೆ ಇಲ್ಲದೆ ಇದ್ರೆ ಕೆಲವರು ತರ್ತಾರೆ, ಅವ್ರು ತಂದು ಜಾಬ್ ವರ್ಕ್ ಅಂತ ಹೇಳ್ತೇವೆ. ಓಕೆ. ಒಂದು ಫಾರ್ ಎಕ್ಸಾಂಪಲ್ 10 kg ತರ್ತಾರೆ, ನಮ್ಮ ಕೊಬ್ಬರಿದ್ದು ನಮಗೆ ಎಣ್ಣೆ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಮಿಲ್ಲಲ್ಲಿ ಹಿಟ್ಟು ಗಾಣ ಎಲ್ಲ ತಗೊಂಡು ಬರ್ತೇವೆ, ನಮ್ಮದೇ ಹಿಟ್ಟು ಅದೇ ರೀತಿ. ಓಕೆ. ಅವರ ಎದುರಿಗೆ ನಾವು ಇಲ್ಲಿ ಹಾಕ್ತೇವೆ. ಒಂದು 20-25 ಮಿನಿಟ್ಸ್ ಒಳಗೆ ನಮ್ದು ಪ್ರೊಸೆಸ್ ಆಗ್ತದೆ. ವೆಯ್ಟ್ ಮಾಡ್ತಾರೆ, ಅವರ ಎಣ್ಣೆ ಅವರೇ ತಗೊಂಡು ಹೋಗ್ತಾರೆ. ಓಕೆ. ಎಷ್ಟು ಬರ್ತದೆ ಅಷ್ಟು ಅವರ ಹಿಂಡಿ ಅವರೇ ತಗೊಂಡು ಹೋಗ್ತಾರೆ. ಓಕೆ. ಅದಕ್ಕೆ ನಾವು 30 rupees per kg ಲೆಕ್ಕದಲ್ಲಿ ನಾವು ಚಾರ್ಜ್ ಮಾಡ್ತೇವೆ. ಓಕೆ. ಇದು ಮರದ ಗಾಣ ಆದ ಕಾರಣ. ಅದೇ ನೀವು ಕಬ್ಬಿಣದ ಗಾಣ ಆದ್ರೆ ಅವರು 25 rupees per kg, ಎಕ್ಸ್ಪೆಲ್ಲರ್ನವರು 20 rupees per kg ಚಾರ್ಜಸ್ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ನಾವು 30 rupees per kg ಚಾರ್ಜಸ್ ಮಾಡ್ತೇವೆ. ಮತ್ತೊಂದು, ಕೆಲವರು ಹೀಗೆ ಕೊಬ್ಬರಿ ತರ್ತಾರೆ,
ನಮ್ಮ ಹತ್ರ ಕೊಬ್ಬರಿ ಉಂಟು, ನಾವು ತರ್ತಾರೆ, ವೆಯ್ಟ್ ಮಾಡಿದ್ರೆ 10 kg ಉಂಟು, 10 kg ನಾವು ರೇಟ್ ಹೇಳ್ತೇವೆ ಅವರಿಗೆ 5 ದುಡ್ಡು, ಇಲ್ದಿದ್ರೆ ನಮ್ಮದೇ ಎಣ್ಣೆ ತಗೊಂಡು ಹೋಗ್ತಾರೆ ಅವರು. ಓಕೆ ಓಕೆ, ಹಾಂ, ಪರ್ಫೆಕ್ಟ್. ಸೊ 3 ಟೈಪ್ ಇದು ಬಿಸ್ನೆಸ್ ಮಾಡೆಲ್ಸ್ ಇಲ್ಲಿ ಒಂದು ಪ್ಲಾಂಟಲ್ಲಿ ರನ್ ಆಗ್ತದೆ. ವೆರಿ ನೈಸ್. ಸೊ ಸರ್, ಇದೊಂದು ಫುಲ್ ಯೂನಿಟ್ ಹಾಕಬೇಕಾದ್ರೆ ಒಂದು ಎಷ್ಟು ಎಕ್ಸ್ಪೆನ್ಸ್ ಆಗ್ತದೆ ಸರ್ ಇದು ಇನ್ವೆಸ್ಟ್ಮೆಂಟ್ ಆಗಿ? ಯೂಶ್ವಲಿ ಒಂದು ಮೆಷಿನ್ಗೆ 3 ಲಕ್ಷದವರೆಗೆ ಉಂಟು. ಓಕೆ. ನಾವು 2 ಮೆಷಿನ್ ಹಾಕಿದ್ದೇವೆ, 6 ಲಕ್ಷ ಆಗಿದೆ, 6 ಲಕ್ಷ ಆಗಿದೆ. ನಾವು ಸಬ್ಸಿಡಿ ಇದರಲ್ಲಿ ಗವರ್ಮೆಂಟ್ ಸ್ಕೀಮಲ್ಲಿ PMFME ಸ್ಕೀಮ್ ಅಂತ ಅದರಲ್ಲಿ ನಾವು ಅಪ್ಲೈ ಮಾಡಿದ್ದು. ಓಕೆ. ಸೊ ಅದರಲ್ಲೊಂದು ನಮಗೆ 50% ಸಬ್ಸಿಡಿಯೂ ಸಿಕ್ಕಿದೆ. ಅದರಲ್ಲಿ ನಾವು ತಗೊಂಡದ್ದು ಅದು 6 lakhs ಅದಕ್ಕೆ ಆದರೆ, ಮತ್ತೆ ಉಳಿದದ್ದೆಲ್ಲ ನಮ್ಮದು ಇಂಟೀರಿಯರ್ ಟೋಟಲಿ ಒಂದು ನಿಮಗೆ 10 lakhs ಇನ್ವೆಸ್ಟ್ಮೆಂಟ್ ಆಗ್ತದೆ. ರಾ ಮೆಟೀರಿಯಲ್ಸ್ ಮತ್ತೆ ಒಮ್ಮೆ ಬಿಸ್ನೆಸ್ ರನ್ ಆದಮೇಲೆ ರನ್ನಿಂಗ್ ಎಕ್ಸ್ಪೆನ್ಸ್. ಸರ್, ಕೋಲ್ಡ್ ಪ್ರೆಸ್ ಒಂದೇ ಅಂತ ಹೇಳಿದರೆ ಹೆಲ್ತಿಗೆ ಬೆಟರ್ ಹೇಳ್ತಾರೆ ಡೆಫಿನೆಟ್ಲಿ. ಬಟ್ ಈಗ ಪ್ರೊಸೆಸ್ ನೋಡಿದ ನಂತರ, ಯಾಕೆ ಹೇಳಿದರೆ ನಾನು ಹೀಟ್ ಪ್ರೆಸ್ಸಿದ ಪ್ರೊಸೆಸ್ ನೋಡಲಿಲ್ಲ. ಸೊ ನಂದು ಒಂದು ಕ್ವಶನ್ ಅಂತ ಹೇಳಿದರೆ, ಈಗ ಕೋಲ್ಡ್ ಪ್ರೆಸ್ ಅಪಾರ್ಟ್ ಫ್ರಮ್ ಹೆಲ್ತ್ ಬೆನಿಫಿಟ್ಸ್, ಆರ್ ದೇರ್ ಎನಿ ಅದರ್ ರೀಸನ್ಸ್ ವೈ ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಹೀಟ್ ಪ್ರೆಸ್ಗಿಂತ ಕಂಪ್ಯಾರಿಟಿವ್ಲಿ? ಹೀಟ್ ಪ್ರೆಸ್ಗಿಂತ ಎಕ್ಸ್ಪೆನ್ಸ್ ಮೇಜರ್ಲಿ ಯಾಕಂತ ಹೇಳಿದರೆ, ಕೋಲ್ಡ್ ಪ್ರೆಸ್ಸಲ್ಲಿ ನಿಮಗೆ ಈಲ್ಡ್ ಸ್ವಲ್ಪ ಕಮ್ಮಿ, ಎಣ್ಣೆ ಬರುವ ಇದು ಈಲ್ಡ್ ಕಮ್ಮಿ. ಹಾಟ್ ಪ್ರೆಸ್ಸಲ್ಲಿ 70 to 80% ವರೆಗೂ ಎಣ್ಣೆ ಬರ್ತದೆ, ಎಕ್ಸ್ಟ್ರಾಕ್ಷನ್ ಆಗ್ತದೆ. ನಮಗೆ 50% ಒಳಗಡೆ ನಮ್ದು ಏನು. ಓಕೆ. ಸೊ ಉಳಿದದ್ದು ಆ್ಯಕ್ಚುಲಿ ನಿಮಗೆ ಲೆಕ್ಕ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಅದು ಉಳಿದ 30% ಎಂತ ಉಂಟು ಅದು ವೇಸ್ಟೇಜ್ ಆಗ್ತದೆ. ವೇಸ್ಟೇಜ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಹಿಂಡಿಯಲ್ಲಿ ಹಿಂಡಿ ನಮಗೆ ಫುಲ್ಲಿ ಕ್ರಶ್ ಆಗಿ ಎಣ್ಣೆ ಬರುವುದಿಲ್ಲ ಈ ಕೋಲ್ಡ್ ಪ್ರೆಸ್ಗಳಲ್ಲಿ, ಮೆಷಿನಲ್ಲಿ. ಏನಂತ ಹೇಳಿದ್ರೆ ಇದರಲ್ಲಿ ಎಣ್ಣೆ ಅಂಶ ಇರ್ತದೆ. ಮತ್ತೆ ಇದನ್ನು ನಾವು ಬಿಸಿಲಿಗೆ ಹಾಕಿ ಒಣಗಿಸಿ ಅಂಗಡಿಯವರಿಗೆ ಕೊಡಬೇಕು. ಒಂದು ವೇಳೆ ಹೋಗದೇ ಇದ್ರೆ ಅದು ಎಣ್ಣೆ ಪಸೆ ಇದ್ದ ಕಾರಣ ಫಂಗಸ್ ತರ ಹಿಡಿತದೆ, ಅದು ನಮಗೆ ಇಲ್ಲಿಯೂ ವೇಸ್ಟೇಜ್ ಆಗ್ತದೆ. ಗಾಟ್ ಇಟ್. ಈಗ ನಾವು ಈ ಮೇಜರ್ ನಮಗೆ ಬೆನಿಫಿಟ್ ಏನಂತ ಹೇಳಿದರೆ, ಇದರಲ್ಲೆಲ್ಲ ಜಿಡ್ಡು ನಿಲ್ಲುವುದಿಲ್ಲ ಕೈಯಲ್ಲಿ. ಈಗ ಬೇರೆ ಎಣ್ಣೆ ಥರ ಎಲ್ಲ, ಈಗ ನಾವೇನು ಈಗ ಎಣ್ಣೆ ಇದರಲ್ಲಿ ನೋಡಿದರೆ ಎಣ್ಣೆ ಪಸೆ ಉಂಟಲ್ಲ, ಇದನ್ನು ನಾವು ಜಸ್ಟ್ ಒಂದು ಬಟ್ಟೆಯಲ್ಲಿ ಒರೆಸಿದ್ರೆ ಕ್ಲೀನ್. ಓಕೆ. ಸೊ ಮತ್ತೆ ಅದು ಅಂಟಿ ಉಳಿದಿಲ್ಲ, ಬೇಕಿದ್ರು ಹಾಕ್ಬೋದು, ಸಹ ಯೂಸ್ ಮಾಡ್ಬೋದು. ಒಂದು ಜಸ್ಟ್ ಒಂದು ಒರೆಸಿದ್ರೆ ಕ್ಲೀನ್, ಒಂದು ಎಣ್ಣೆ ಪಸೆ ನಿಲ್ಲುವುದಾಗಿರ್ಬೋದು, ಜಿಡ್ಡು ಥರ ಬೇರೆ ಈಗ ನಾವು ಬೇರೆ ಎಲ್ಲ ನೋಡ್ತೇವೆ ಅದರ ಥರ ಇರುವುದಿಲ್ಲ. ನೈಸ್. ಎಸ್. ಸೊ ಓಕೆ, ಎಲ್ಲ ಬಾಟಲ್ಸ್ ಚಂದದಲ್ಲಿ ಇದು ಮಾಡಿದೆ. ನಾನು ಸಹ ಹೆಲ್ಪ್ ಮಾಡಿದ್ದೇನೆ ಅವರಿಗೆ ಇಡ್ಲಿಕ್ಕೆ, ಆಯ್ತಾ? ಅದನ್ನು ನಾನೀಗ ಹೋಗ್ತಾ ಇರಬೇಕಾದ್ರೆ ನೀವು ಒಂದ್ಸತಿ ರೇಟ್ ಸಹ ಮೆನ್ಷನ್ ಮಾಡ್ಬೋದಾ ಒಂದ್ಸತಿ ಅವರಿಗೆ ಅಂದಾಜಾಗಲಿ? ಸೊ ಇದು 1 ಲೀಟರ್ ಬಾಟಲ್ ಅಲ್ಲ? ಇದು 1 ಲೀಟರ್ ಬಾಟಲ್ ಪೀನಟ್ ಆಯಿಲ್. ಇದು ಸದ್ಯಕ್ಕೆ ಈಗ 350 ಇದೆ. 350. ಓಕೆ. ವೇರಿಯೇಷನ್ ಆಗ್ತಾ ಇರ್ತದೆ ರಾ ಮೆಟೀರಿಯಲ್ ರೇಟ್ ಮೇಲೆ. ಓಕೆ. ಇದು 350, 175. 175. ಹಾಂ, ಇದು 175 ಹಾಫ್ ಲೀಟರ್. ಇದು 350 ಕೋಕೋನಟ್ ಆಯಿಲ್. ಹಾಂ, ಇದು 175. ಓಕೆ. ಇದು ಮಸ್ಟರ್ಡ್. ಇದು 400. ಇದು 200. ಓಕೆ. ಹಾಫ್ ಲೀಟರ್. ಇದು 500. 250 ಇದೆ ಹಾಫ್ ಲೀಟರ್ ಉಂಟು. ಓಕೆ. ಹಾಂ, ಇದು ಆಲ್ಮಂಡ್ ಆಯಿಲ್ 200 ml. ಇದು ಎಷ್ಟು ml ಇದು? 200 ml. ಹಾಂ, ಇದು 100 ml. ಓಕೆ. 200 ml 520. ಓಕೆ. ಇದು 260 rupees. 260 rupees. ಓ ಎಸ್. ಇದು ನಿಮ್ಗೆ ಈಗ ಪರ್ಚೇಸ್ ಮಾಡಬೇಕಾದ್ರೆ ಇದು ನಿಮ್ಮ ಇಲ್ಲಿ ಶಾಪಲ್ಲಿ ಮಾತ್ರ ಅವೈಲೇಬಲ್ ಇರೋದಾ? ಇಲ್ಲ, ನಾವು ಮಣಿಪಾಲದಲ್ಲಿ ಮಣಿಪಾಲ್ ಸ್ಟೋರ್ಸ್ ಅಲ್ಲಿ ಇಟ್ಟಿದ್ದೇವೆ, ಸಿಂಡಿಕೇಟ್ ಸ್ಟೋರ್ಸ್ ಅಲ್ಲೂ ಇಟ್ಟಿದ್ದೇವೆ. ಉಡುಪಿಯಲ್ಲಿ ಲಿಟಲ್ ಪೈಲ್ ಇದೆ. ಓಕೆ. ಮತ್ತೆ ಇಲ್ಲಿ 2-3 ಕಡೆ ಕೇಳಿದ್ದೇವೆ, ಅವರು ಓಕೆ ಹೇಳಿದ್ರೆ ನೀವು ಅಲ್ಲಿ ಸಹ ಬಂದು ಪರ್ಚೇಸ್ ಮಾಡ್ಬೋದು. ಸಪೋಸ್ ನೀವೇ ಬಂದು ಇಲ್ಲಿ ತಗೊಳ್ಳೋದಾದ್ರೂ ಸಹ ಪ್ರೊಸೆಸ್ ನೋಡಿ ಸಹ ತಗೊಳ್ಸಬಹುದು. ಓ ಎಸ್, ಪರ್ಫೆಕ್ಟ್. ಸೊ ಇಲ್ಲಿ ಬಂದರೆ ಅಡ್ವಾಂಟೇಜ್ ಎಂತ ಅಂತ ಹೇಳಿದರೆ, ಈಗ ನಾನು ಎಂತ ತೋರಿಸಿದೆ ಅಲ್ಲ ಪ್ರೊಸೆಸ್, ನೀವು ಬಂದು ನೀವು ಫಸ್ಟ್ ಹ್ಯಾಂಡ್ ಇದನ್ನು ನೋಡಿಕೊಂಡು ಪ್ರೊಡಕ್ಷನ್ ಏರಿಯಾದಿಂದ ಹೊರಗೆ ಬರ್ತಿರ್ಬೇಕಾದ್ರೆ ನಿಮಗೆ ಎಂತ ಬೇಕು ಇಲ್ಲಿ ಹೀಗೆ ಪಿಕ್ ಮಾಡಿಕೊಂಡು ಇಲ್ಲಿ ಬಿಲ್ಲಿಂಗ್ ಮಾಡಿಕೊಂಡು ಮತ್ತೆ ರೈಟ್ ಹೋಗಲಿ ಮಾಡ್ಬೋದು. ಗೊತ್ತಾಯ್ತಾ? ಸೊ ದ್ಯಾಟ್ಸ್ ದ ಅಡ್ವಾಂಟೇಜ್. ಯು ಕ್ಯಾನ್ ಸಿ ದ ಪ್ರೊಸೆಸ್ ಫಸ್ಟ್ ಹ್ಯಾಂಡ್. ಸೊ ಈಗ ಒಂದು ಎಂತ ಹೇಳಿದರೆ ಬೇರೆ ಎಲ್ಲ ಆಯಿತು, ಒಂದು ಅಡ್ರೆಸ್ ಒಂದು ಕ್ಲಿಯರ್ ಆಗಿ ನನಗೆ ವ್ಯೂವರ್ಸ್ನವ್ರಿಗೆ ಒಂದು ಹೇಳಿಬಿಡಿ. ನೀವು ಮಣಿಪಾಲದಲ್ಲಿ ಈಗ ಸಿಂಡಿಕೇಟ್ ಸರ್ಕಲಿಂದ ಒಳಗೆ ಬಂದಾಗೆ ಸೋನಿಯಾ ಕ್ಲಿನಿಕ್ ಆಗಿ ಒಳಗೆ ಬಂದು ಅನಂತನಗರದ ಹತ್ರ ಬಂದರೆ ಇಲ್ಲಿ ಗತಿ ಟ್ರಾನ್ಸ್ಪೋರ್ಟ್ ಅಂತ ಒಂದಿದೆ, ಅದರ ಆಪೋಸಿಟ್ ರಾಯಲ್ ಹೆರಿಟೇಜ್ ಅಂತ ಬಿಲ್ಡಿಂಗ್. ರಾಯಲ್ ಹೆರಿಟೇಜ್, ಅದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಗಣೇಶ್ ಆಯಿಲ್ ಇದೆ. ಓಕೆ. ರಾಯಲ್ ಹೆರಿಟೇಜ್ ಬಿಲ್ಡಿಂಗ್
ಗ್ರೌಂಡ್ ಫ್ಲೋರಲ್ಲಿ ಗಣೇಶ್ ಆಯಿಲ್, ಆಯಿತಾ? ಸೊ ಡೂ ಪೇ ಅ ವಿಸಿಟ್. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿಬಿಡ್ತೇನೆ, ಸೊ ದ್ಯಾಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಎಸ್ ವೆಲ್, ಆಯಿತಾ? ಈಗ ನನಗೆ ಪಾರ್ಟ್ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ. ಯಾಕೆ ಹೇಳಿದರೆ ಒಂದು 2-3 ದಿನ ಆಯ್ತು ನಾನು ಲೈವ್ ಹೋಗಿ. ಆ ಟೈಮಲ್ಲಿ ನನಗೆ ಹೇಳಿದರೆ ಆ್ಯಕ್ಚುಲಿ ಇಂಥ ಪ್ಲ್ಯಾಂಟ್ಸ್ ಎಲ್ಲ ನೋಡಲಿಕ್ಕೆ ಭಾರಿ ಇಷ್ಟ ಇರ್ತದೆ. ಸೊ ಅಂಥ ಟೈಮಲ್ಲಿ ನೀವು ರೆಸ್ಪಾಂಡ್ ಮಾಡಿ ನಂಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಸೊ ಗೈಸ್, it was not just a plant visit, it was more of an information on, you know, what the difference in the process is, or how this particular process makes the product different and all that thing. So very happy to be a part of this you know, whole process and witness this. So thank you so much. ಹಾಗಿದ್ರು ನಾನು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೇನೆ. ಸೊ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್, ಲೆಟ್ ದೆಮ್ ಕಮ್ ಆ್ಯಂಡ್ ಹ್ಯಾವ್ ಅ ವಿಸಿಟ್ ಟು. ಗೈಸ್, ವಿಡಿಯೋ ನೋಡಿ ಬಂದದ್ರಲ್ಲಿ ಹೇಳಿ ಮಾರೆ, ನಾನು ಮತ್ತೆ ಮಾತಾಡ್ಕೊಂಡು ಅಂತೇಳಿ ಡಿಸೈಡ್ ಮಾಡ್ತೀನಿ. ನಾನು ಸ್ವಲ್ಪ ಡಿಸ್ಕಸ್ ಮಾಡು. ಟೈಮಿಂಗ್ಸ್ ನಮ್ಮದು ಇದು ಕರೆಕ್ಟ್ ಮಾರೆ, ನೀವು ಯಾವಾಗ ಬೇಕಾದಾಗ ಬರಬೇಡಿ ಮಾರೆ. ಒಂದು ನಿಮಿಷ. 9 to 8 ಮಂಡೇ ಟು ಸಂಡೇ. 7 ಡೇಸಾ? ಸಂಡೇ ವರ್ಕಿಂಗ್ ಅವ್ರಿಗೆ ಫ್ರೀ ಇರ್ತದೆ, ಹಾಂ. ಸೊ ಅವ್ರು ಬಂದು ವಿಸಿಟ್ ಮಾಡ್ಬೋದು. ಸಂಡೇ ಪ್ರೊಡಕ್ಷನ್ ಇದೆ. ಹಾಂ, ಸಂಡೇ ಸಹ ಪ್ರೊಡಕ್ಷನ್ ಉಂಟು, ಆಯಿತಾ? ಅದರಿಂದ ವೀಕೆಂಡ್ ಎಂತ ಮಾಡಬೇಕು, ಎಣ್ಣೆ ತೊಗೊಳ್ಬೇಕು, ಗೊತ್ತಾಯ್ತಲ್ಲ? ಆಲ್ ರೈಟ್ ಗೈಸ್, ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್, ಟಾಟಾ.